ಎರಡನೇ ಪ್ರಾರ್ಥನೆ, ಸಿದ್ಧರಾಗಿದ್ದು ಪ್ರಾರ್ಥಿಸಿ. ಪ್ರಾರ್ಥನೆಗೆ ಮೊದಲು ರೆಡಿಯಾಗ್ಬಿಟ್ಟು ಪ್ರಾರ್ಥನೆ ಕೂತ್ಕೊಳ್ಳಿ. ಏನೋ ಸಿದ್ಧರಾಗಿದ್ದು ಪ್ರಾರ್ಥನೆ. ಎರಡನೇದು ಸಿದ್ಧರಾಗಿದ್ದು ಪ್ರಾರ್ಥನೆ ಏನರ್ಥ ಗೊತ್ತಾ? ಮನೇಲಿ ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ಕೂತ್ಕೊಳ್ಳಿ ಪ್ರಾರ್ಥನೆಗೆ. ನೀವು ಸಿದ್ಧನೇ ಆಗಿರೋದಿಲ್ಲ, ಅಲ್ಲಿ ಕುಕ್ಕರ್ ವಿಷಯ ಎರಡೆರಡು ಮಾತು ಕೇಳೋದು ಬೇಡ. ಅಲ್ಲಿಯ ಕೆಲಸ ಇದೆಯಾ? ಸಿದ್ಧರಾಗೋದಿಲ್ಲ. ಈಗ ಮಗ ಬರ್ತಿದ್ದಾರೆ ಅಂತ ಗೊತ್ತಿರ್ತದೆ, ಆ ಟೈಮಲ್ಲೇ ಪ್ರಾರ್ಥನೆ ಕೂತ್ಕೊಂಡು ಬಂದ ಮಗ ಅಂತ ಕೇಳೋದು, ಪ್ರಾರ್ಥನೆಯಿಂದ ಎದ್ದರು. ಅಡುಗೆ ಆಗಿರೋದಿಲ್ಲ, ಅಡುಗೆ ಮಾಡೋದಕ್ಕಿಂತ ಮೊದಲೇ ಕೂತ್ಕೊಳ್ಳೋದು. ಮತ್ತು ಪ್ರಾರ್ಥನೆ ಮಾಡ್ತಾ ಇದ್ದಾಗಲೇ ಕೆಲಸದ ಬಗ್ಗೆ ಚಿಂತೆ ಮಾಡೋದು. ನಾನು ನಿಮಗೆ ಹೇಳ್ತಾನೆ, ಎಲ್ಲ ಕೆಲಸವನ್ನು ಮುಗಿಸಿ ಕುಟುಂಬ ಪ್ರಾರ್ಥನೆನ ಕರೆಕ್ಟಾಗಿ ಎಲ್ಲವನ್ನು ಮುಗಿಸಿ ಸಿದ್ಧರಾಗಿ ಪ್ರಾರ್ಥನೆ ಮಾಡಿ. ಸಭೆಗೆ ಬರಬೇಕಾದ್ರೆ ಸಿದ್ಧರಾಗಿ ಶನಿವಾರ ಸಾಯಂಕಾಲ ಕೆಲಸ ಮುಗಿಸ್ಕೊಳ್ಳಿ. ಭಾನುವಾರ ತೊಳ್ಕೊಂಡು ಇಟ್ಕೊಳ್ಳೋದಲ್ಲ. ದೇವರಿಗೆ ತುಂಬ ಲೆಕ್ಕ ಕೊಡಬೇಕಾಗ್ತದೆ. ದೇವರಿಗೆ ತುಂಬ ಲೆಕ್ಕ ಕೊಡಬೇಕಾಗ್ತದೆ. ಭಾನುವಾರ ಬಟ್ಟೆ ಒಗಿಲಿಕ್ಕಿದೆ, ಭಾನುವಾರ ಪಾತ್ರೆ ತೊಳಿಲಿಕ್ಕಿದೆ, ಭಾನುವಾರ ಕಸ ಮುಸ್ರೆ ತೊಳಿಲಿಕ್ಕಿದೆ ಅಂದರೆ ದೇವರಿಗೆ ನೀವು ಲೆಕ್ಕ ಕೊಡಲೇಬೇಕು. ನಿಮಗೆ ಯಾರೂ ಕೂಡ ಇಲ್ಲಿ ಕೆಲಸಕ್ಕೆ ಹೋಗೋರು ಯಾರಿಲ್ಲ. ಕೆಲಸಕ್ಕೆ ಹೋಗೋರು ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಗಾರ್ಮೆಂಟ್ ತೇಜ ಅವರು ಇರಲ್ಲ, ಭಾನುವಾರ ರಜೆ ಇಲ್ಲ, ಅವರು ಆದಷ್ಟು ಬಾಕಿ ಇರೋ ಟೈಮಲ್ಲಿ ಬರ್ತಾರೆ. ಆದರೆ ಕೆಲಸಕ್ಕೆ ಹೋಗೋದೇ ಮನೇಲಿ ಇರೋರು ಆರಾಮಾಗಿ 11 ಗಂಟೆ ಬಂದರೆ ದೇವರಿಗೆ ನೀವು ಲೆಕ್ಕ ಕೊಟ್ಕೊಳ್ಳಿ ಅಷ್ಟೇ. ನಾನು ಲೆಕ್ಕ ಕೊಡೋದಿಲ್ಲ. ನಾನು ನೈಟ್ ಡ್ಯೂಟಿ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಬಂದೀನಿ, 1.5 ಗಂಟೆ ಮಾತ್ರ ನಿದ್ರೆ ಮಾಡಿದ್ದೀನಿ. ಪುನಃ ನಾನೀಗ ಹೋಗಿ ನೈಟ್ ಡ್ಯೂಟಿ ಮಾಡಬೇಕು. ಅದ್ರ ಮೇಲೆ ಮಧ್ಯಾಹ್ನ ಮೇಲೆ ಪಾಸ್ಟರ್ಸ್ ಮೀಟಿಂಗ್ ಬೇರೆ ಇದೆ. ಅರ್ಥ ಮಾಡ್ಕೋಬೇಕು ನಮ್ಮ ಪರಿಸ್ಥಿತಿನ ಕೂಡ. ನಾವು ಕಬ್ಬಿಣದಲ್ಲಿ ತಯಾರಾಗಿರೋರ, ನಾವು ರೋಬೋಟ್ಗಳ. ನೀವು ಮಾತ್ರ ರಕ್ತ ಮಾಂಸ ತುಂಬಿರೋರು. ನಾನು ರೋಬೋಟ್, ಮಿಷಿನು, ಆಂಟಿ ಮಿಷಿನು. ಶನಿವಾರ ರಾತ್ರಿ ಕೆಲಸ ಮುಗಿಸ್ಕೊಂಡು ಭಾನುವಾರ ದಿವಸ ಬೆಳಿಗ್ಗೆ ಎದ್ದು ಬನ್ನಿ, ಸಿದ್ಧರಾಗಿ ಪ್ರಾರ್ಥನೆ ಮಾಡಿ. ಸಿದ್ಧರಾಗಲಿಲ್ವಾ, ನೀವು ಕೆಲಸ ಮಾಡೋ ಟೈಮಲ್ಲಿ ಏಸಪ್ಪ ಬಂದುಬಿಟ್ರೆ ನೀವು ಗ್ಯಾರಂಟಿ ನರಕಕ್ಕೆ. ದೇವ್ರ ವಾಕ್ಯ ಇದೆ, ಓದಿಯಪ್ಪ. 1 ಪೇತ್ರ 4ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಅರ್ಥ ಮಾಡ್ಕೊಳ್ಳಿ. ಭೂಮಿದ ಅಂತ್ಯನ ಹತ್ತಿರ ಆಗೋಯ್ತು. ಮನಸ್ಸ ಇವತ್ತು ಇದ್ದವನು ನಾಳೆ ಬದುಕ್ತಾನೋ ಗೊತ್ತಿಲ್ಲ, ಅವನ ಅಂತ್ಯ ಯಾವಾಗ ಅವನಿಗೆ ಗೊತ್ತಿಲ್ಲ. ಈಗ ರೋಡಲ್ಲಿ ನಾವು ಮೆಟ್ಲು ಇಳಿತೀವಿ ಅಂತ ಗೊತ್ತಿಲ್ಲ ಕಣಮ್ಮ, ಮೆಟ್ಲು ಇಳಿದವ್ರು ಮನೆಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಎಲ್ಲದರ ಅಂತ್ಯ ಹತ್ತಿರವಾಗಿದೆ. ನೀನು ಬಟ್ಟೆ ಒಗಿತಾರೋ ಟೈಮಲ್ಲಿ ಏಸಪ್ಪ ಬಂದ್ಬಿಟ್ರೆ ನಿನ್ನ ಕತೆ ಮುಗೀತು. ಅನಾವಶ್ಯಕ ಇಷ್ಟು ವರ್ಷ ಮಾಡಿರ್ತಕ್ಕಂಥ ಪ್ರಯತ್ನ ಪೂರ್ತಿ ಡಮಾರ್. ವಾಸಿ ಆಗೈತಲ್ಲ, ಮನೇಲೆ ಕೂತ್ಕೊಂಡ್ಬಿಡ್ತೀನಿ ಅಂದರು ಡಮಾರ್. ಅಲ್ಲಲ್ಲಿಯ ಇರೋದ್ರೆ ಇದ್ದಾಗೆ ನಾವು ಹೇಳೋದು. ಅಲ್ಲಲ್ಲಿಯ ನಮ್ಮ ದರ್ಸಿಗೆ ಭತ್ತದ ಗದ್ದೆ ಕೊಯ್ಲಿಗೆ ಒಂದು 10 ಜನ ಆಳುಗಳು ಬಂದ್ಬಿಡ್ತಾರೆ. ಅವತ್ತಿರಬೇಕಿದೆ ಮನೆ ಕೆಲಸಕ್ಕೆ ಇದು ಮಾಡಿ. ಮನೆ ಕಟ್ಟಬೇಕಿದ್ರೆ ಒಂದು ಮನೆ ಆಗಿ ತಾಯಿ 2ನೇ ಮನೆ ಕಟ್ತಾ ಇದ್ದಾರೆ. ಈ ಮನೆ ಕಟ್ತಾ ಇರುವಾಗ ಲೇಬರ್ಗಳು ಬರ್ತಾಯಿದ್ರು. ಭಾನುವಾರ ಲೇಬರ್ಗಳು ಯಾರು ಬರೋದು ಬೇಡ ಸ್ವಾಮಿ ಅಂತ ಬರ್ತಾಯಿದ್ದಂಥ ತಾಯಿದು. ಬಂದ ತಕ್ಷಣ ಮಗಳು ಕೇಳಿದೇನೋ ಗೊತ್ತಾ, ಅಜ್ಜಿ ಬಂದಿಲ್ವ ಅಂತೇಳಿ. ಅರ್ಥ ಮಾಡ್ಕೊಳ್ಳಿ. ಮುಖದಲ್ಲಿ ಪ್ರಸನ್ನತೆ ಇದ್ದರೆ ಮಾತ್ರ ಕೇಳೋದು. ಹಿಂಗೆ ಮಾಡ್ಕೊಂಡ್ರೆ ಯಾರು ಕೇಳೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಅಲ್ಲ. ಹಾಗೆ ಸಿದ್ಧರಾಗಿದೆ, ಎಲ್ಲದಕ್ಕೂ ಅಂತ್ಯ ಹೋಗಿದೆ. ಇನ್ನೊಂದ್ಸಲ ಹೋದಪ್ಪ 4 ಹೇಳು, 1 ಪೇತ್ರ 4 ಹೇಳು. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ. ಆದುದರಿಂದ ನೀವು ಜಿತೇಂದ್ರಿಯಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥ ಚಿತ್ತೆಯು ಇರ್ರಿ. ಸಾಕು. ಎಲ್ಲವುಗಳ ಹತ್ತಿರ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಬೇಕು ಮಗಳ. ಎಲ್ಲವುಗಳ ಅಂತ್ಯ ಹತ್ತಿರವಾಗಿದೆ. ಆದುದರಲ್ಲಿ ಜಿತೇಂದ್ರಿಯದೇನು? ಎಷ್ಟು ಇಂದ್ರಿಯ ಇದೆ ಮನುಷ್ಯನಿಗೆ? ಇಂದ್ರಿಯಗಳು ಎಷ್ಟಿದೆ? ಪಂಚೇಂದ್ರಿಯಗಳು. ಇದನ್ನ ಗೆಲ್ಲಬೇಕಂತ ಎಲ್ಲ ಪಂಚ ಇಂದ್ರಿಯಗಳನ್ನು ಗೆದ್ದು ಬಂದವನಿಗೆ ಜಿತೇಂದ್ರ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಹೆಸರಿದೆ ಜಿತೇಂದ್ರ ಅಂತ ಗೊತ್ತಾ? ಜಿತೇಂದ್ರ ಅಂತ ಹೆಸರಿದೆ. ನಾನು ಇನ್ನೊಂದು ಗಂಡು ಮಗು ನಮ್ಮ ಸಭೆಯಲ್ಲಿ ಯಾರಿಗಾದ್ರು ಹುಟ್ಟಿದ್ರೆ ಜಿತೇಂದ್ರ ಅಂತ ಹೆಸರಾಗ್ತೀನಿ. ಎಲ್ಲವನ್ನ ಜಯಿಸಿದವನು ಅಂತೇಳಿ. 5 ಇಂದ್ರಿಯಗಳನ್ನು ಯಾರು ಜಯಿಸ್ತಾರೋ ಅವರಿಗೆ ಪರಲೋಕ ರಾಜ್ಯ ಗ್ಯಾರಂಟಿ. ಜಿತೇಂದ್ರರಾಗಿ ಪ್ರಾರ್ಥನೆಗೆ ಸಿದ್ಧರಾಗಿರುವಂಥ ಸ್ವಸ್ಥ ಚಿತ್ತರಾಗಿ ಇರ್ರಿ. ಹಾಗಾದರೆ ನೀವು ಪ್ರಾರ್ಥನೆಗೆ ಸಿದ್ಧರಾಗಿರಬೇಕು. 2ನೇ ಪ್ರಾರ್ಥನೆ ಹೆಂಗಿರ್ಬೇಕು ಅಂತ? ಪ್ರಾರ್ಥನೆಗೆ ಸಿದ್ಧರಾಗಿರಬೇಕು. ಕುಕ್ಕರ್ಲಿ ಅನ್ನ ಇಟ್ಬಿಡೋದು, ಆರಾಧನೆ ಮಾಡೋದು. ಸ್ತೋತ್ರವೆಂದು ಹಾಡುವೆನು ರಾಜ. ಎಷ್ಟು ವಿಷಲಾಯಿತು? 1 ಆಯಿತು. ಪುನಃ ಮನಸಾರೆ ಸ್ತುತಿಸುವೆ ದೇವಾ, ಸ್ತೋತ್ರ ಯೇಸು ರಾಜ. 2ನೇ ವಿಷಲಾಯಿತು. ಎಲ್ಲಿ ನಿಮ್ಮ ಅಭಿಷೇಕ ಬಂತು? ವಿಸಿಲ ಮೇಲೆ ಅಭಿಷೇಕ ಹೋಯ್ತಪ್ಪ. ಯಾವುದ್ರ ಮೇಲೆ ಅಭಿಷೇಕ ಹೋಯ್ತು? ಕುಕ್ಕರ್ಲಿ ವಿಸಿಲ ಮೇಲೆ ಅಭಿಷೇಕ ಹೋಯ್ತು. ನೀವೆಲ್ಲ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ. ಹಂಗೆ ಹೇಳ್ಕೊಂಡ್ರೆ ಡ್ಯೂಟಿಗೆ ಹೋಗುವಾಗ 5 ನಿಮಿಷ ಪ್ರಾರ್ಥನೆ ಸಾಕು. ಸ್ತೋತ್ರಕರ್ತನೆ ನನ್ನ ಹೋಗೋ ಪ್ರಯಾಣ ಬರೋ ಪ್ರಯಾಣ ನಾಸ್ತ ಸುತ್ತೇಳಿ ಬಂದ ಮೇಲೆ ಅದು ರೆಸ್ಟ್ ಇರ್ತತಾನೆ. ಆ ರೆಸ್ಟ್ ಇರುವಾಗ ಎಲ್ಲ ರೆಡಿ ಮಾಡ್ಕೊಳ್ಳಿ. ಏನು ಗೊತ್ತಾ, ಕೆಲವೊಂದು ಜನ ಬಟ್ಟೆನೇ ಬಿಚ್ಚಿರೋದಿಲ್ಲ, ಪ್ರಾರ್ಥನೆ ಕೂತ್ಕೊಂಡ್ಬಿಡ್ತಾರೆ. ಕೊನೆಗೆ ಶೆಕೆ ಆಗೋಯ್ತು, ಬಿಚ್ಚಾಕೋದು ಬಟ್ಟೆ.
ಬೇಡ, ಎಲ್ಲ ರೆಡಿ, ಕೈ ಕಾಲನ್ನು ತೊಳೆದುಬಿಟ್ಟು ಅಲ್ಲಿಂದ ಕೂತ್ಕೊಳ್ಳಿ ಬಾ ಪ್ರಾರ್ಥನೆಗೆ ಸಿದ್ಧರಾಗದೆ ಕೂತ್ರೆ ಆ ಪ್ರಾರ್ಥನೆ ಸೈತಾನ ಕದೀತಾನೆ. ಅರ್ಜೆಂಟಲ್ಲಿ ಮುಗ್ಸಕ್ಕೆ ಹೋಗಬೇಡಿ. ನಮ್ಮ ಕಾನ್ಫರೆನ್ಸ್ ಪ್ರೇಯರಿಗೆ ನೀವು ಅರ್ಜೆಂಟಲ್ಲಿ ಮುಗಿಸ್ಲೇಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮಗೆ ಸ್ವಂತದವರು ಸಮಯ ಕೊಟ್ಟಿದ್ದಾರೆ ತಾನೆ ದೇವರು. ಆ ಸಮಯದಲ್ಲಿ 1/4 ಗಂಟೆ ಆದರೂ ಸಮಯ ಕೊಟ್ಟು ಎಲ್ಲ ಕೆಲಸಗಳನ್ನು ಮುಗಿಸಿ 1/4 ಗಂಟೆ ಆದರೂ ಕೂತ್ಕೊಳ್ಳಿ. ಅಲ್ಲಲ್ಲಿಯ ಯಾಕೆ ಕೂರಬೇಕು ಅಂತ. ಎಲ್ಲವುಗಳ ಅಂತ್ಯ ಹತ್ತಿರ ಆಗಿದೆ. ಇವತ್ತು ನೋಡಿ, ಇಸ್ರೇಲ್, ಅಮೇರಿಕಾ ಎಲ್ಲ ಇದ್ದಾಗ್ತಿದ್ದಾನೆ. ಮುಸ್ಲಿಂ ರಾಷ್ಟ್ರಗಳೆಲ್ಲ ಒಂದಾಗಿದೆ ತಾನೆ. ನಿಜವಾಗಿ ಈ ಟೈಮಲ್ಲಿ ನಾವು ಮೋದಿಯವರಿಗೆ ನಾವು ತುಂಬ ಸ್ತೋತ್ರ ಮಾಡಬೇಕು. ಇವತ್ತು ಅವ್ರು ಏನು ಮಾಡಿದ್ದಾರೆ ಗೊತ್ತಾ? 4 ಹಡಗಿನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಇಂಧನ ತೈಲಗಳನ್ನು ತರಿಸ್ಬಿಟ್ಟಿದ್ದಾರೆ. ಬೇರೆ ಎಲ್ಲ ದೇಶಕ್ಕೆ ಹೋಗ್ತಾ ಇಲ್ಲ, ತಡೆ ಆಗಿದೆ. ಆದರೆ ಇವರ ಬುದ್ಧಿವಂತಿಕೆಯಿಂದ ತಂದಿದ್ದಾರೆ. ಬೇರೆ ಇಂಥ ಪ್ರಾಧಾನ್ಯಗೋಸ್ಕರ ನಾವು ಸ್ತೋತ್ರ ಮಾಡೋಣ. ದೇಶನ ಮುಳುಗಿಸದಂತೆ ಅವ್ರು ಕಾಪಾಡ್ತಾ ಇದ್ದಾರೆ ಪಾಪ. ಇಂಥವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಲ್ಲಲ್ಲಿಯ ಅವ್ರು ಮಾಡೋದ್ರಿಂದ ಒಳ್ಳೆಯ ಕ್ರಿಯೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬಟ್ ಅವ್ರದ್ದೇನು ಗೊತ್ತಾ, BJP ಪಕ್ಷದಲ್ಲಿ ಒಂದೇ ಪ್ರಾಬ್ಲಮ್ ಇರುತ್ತೆ, ಜಾತೀಯತೆ. ಅವನು ಮುಸ್ಲಿಮು, ಅವನು ಕ್ರೈಸ್ತ, ಅವನು SC, ಅವನು ST ಹಿಡಿದ್ರೆ ಬಿಟ್ಬಿಟ್ರೆ ಒಳ್ಳೆ ಸರ್ಕಾರ ನಡೆಸ್ಬೋದು. ಆ ಜಾತಿಯನ್ನು ಒಂದನ್ನು ತೆಗೆದಾಕ್ಬೇಕು. ಅವ್ರದ್ದು ಆ ಒಂದು ಪಕ್ಷದಿಂದ ಜಾತಿಯನ್ನು ತೆಗೆದಾಕ್ಬಿಟ್ರೆ ಉತ್ತಮವಾದ ಪಕ್ಷ ಅದೇನೆ. ಅಲ್ಲಲ್ಲಿಯ ಏನು ಮಾಡ್ತೀರಾ? ಜಾತಿಯಿಂದ ಏನು ಮಾಡ್ತಾರೆ, ಅದು ವ್ಯಾಲ್ಯೂ ಕಳ್ಕೊಳ್ತಾ ಇದೆ ಅಷ್ಟೇ. ಉತ್ತಮವಾದ ಸರ್ಕಾರ ನಡೆಸೋ ಕೆಪಾಸಿಟಿ ಇದೆ, ಅದ್ರ ಮಧ್ಯದಲ್ಲಿ ಜಾತಿ ಅಂತಾಗ್ತಾರೆ ಅಷ್ಟೇ. ಉನ್ನತ ಜಾತಿಯವರಿಗೆ ಮಾತ್ರ ಬೆಲೆ ಕೊಡ್ತಾರೆ, ಕೀಳು ಜಾತಿಯವರಿಗೆ ಯಾರಿಗೂ ಬೆಲೆ ಕೊಡೋದಿಲ್ಲ. ಇರಲಿ. ನೆಕ್ಸ್ಟ್ ನಾವು ಯಾಕೆ ಮಾಡೋದು? ಎಲ್ಲೋ ಹತ್ತಿರವಾಗಿದೆ ಅಂತೇಳಿ ಅಲ್ವಾ. ಆದುದರಿಂದ ಈ ವಚನದ ಆಧಾರ ಪ್ರಕಾರ ನಾವು ಎಲ್ಲ ವಿಷಯಗಳಲ್ಲೂ ಸಿದ್ಧರಾಗಿದ್ದು ಪ್ರಾರ್ಥನೆ ಮಾಡೋಣ. ನಾವು ಯಾವ್ಯಾವ ವಿಷಯದಲ್ಲಿ ಸಿದ್ಧಪಡಿಸ್ಕೋಬೇಕೋ ಅದನ್ನು ಸಿದ್ಧಪಡಿಸಿಕೊಂಡು ನಾವು ಪ್ರಾರ್ಥನೆ ಮಾಡಿ ದೇವರ ರಾಜ್ಯವನ್ನು ಮಹಿಂಪಡಿಸಿ ದೇವರ ರಾಜ್ಯಕ್ಕೆ ಬಾಧ್ಯರಾಗುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.